ಹಾಯ್ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಬರ್ಡ್ಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಉಳಿದಿರೋ ಅನ್ನದಲ್ಲಿ ವಡೆ ಮಾಡ್ಲಿಕತ್ತೀನಿ. ಬರ್ರಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಬೌಲ್ ರೈಸ್ ತೊಗೊಂಡಿನಿ, 2 ಈರುಳ್ಳಿ, 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿನಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಉಳಿದಿರೋ ಅನ್ನವನ್ನು ಒಂದು ಜಾರ್ಗೆ ಹಾಕ್ಕೊಳ್ಲಿಕತ್ತೀನಿ. ಸುಮ್ಮನೆ ವೇಸ್ಟ್ ಮಾಡೋಕ್ಕಿಂತ ಈ ಥರ ವಡೆ ಮಾಡಿ ಸ್ನ್ಯಾಕ್ಸ್ ಆಗಿ ತಿಂದ್ರೆ ಭಾಳ ಟೇಸ್ಟ್ ಇರ್ತದೆ. ಇದನ್ನು ಸ್ವಲ್ಪ ಗಟ್ಟಿಯಾಗಿನ ರುಬ್ಕೋಬೇಕು. ಅನ್ನನ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊರಿ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು 3-4 ಮೆಣಸಿನಕಾಳು ಆ್ಯಡ್ ಮಾಡ್ಕೊಳ್ಲಿಕತ್ತೀನಿ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡು ಬರೋಣ. ಇವಾಗ ರುಬ್ಕೊಂಡಿರೋ ಅನ್ನನ ಒಂದು ಪಾತ್ರೆಗೆ ಹಾಕ್ಲಿಕತ್ತೀನಿ. ಈ ಮಿಶ್ರಣ ಗಟ್ಟಿಯಾಗಿದ್ರನ ವಡೆ ಕ್ರಿಸ್ಪಿಯಾಗಿ ಬರ್ತದೆ. ನೀವು ಬೇಕಂದರೆ ಇದಕ್ಕೆ ಖಾರದ ಪುಡಿನೂ ಆ್ಯಡ್ ಮಾಡ್ಕೋಬಹುದು, ನಾನು ಸ್ಕಿಪ್ ಮಾಡೀನಿ. ಇದಕ್ಕೆ ಚಿರೋಟಿ ರವಾನೂ ಆ್ಯಡ್ ಮಾಡ್ಕೋಬಹುದು, ನಾನು ಅಕ್ಕಿ ಹಿಟ್ಟು ತೊಗೊಂಡಿನಿ. ಇವಾಗ ಈ ಮಿಶ್ರಣಕ್ಕೆ ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿಕತ್ತೀನಿ. 3 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಳಿಕತ್ತೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋರಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಂದ್ರೆ ನೀವು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಿಕ್ಸ್ ಮಾಡ್ಕೊರಿ. ಇವಾಗ ಗಟ್ಟಿಯಾಗಿ ಕಲಿಸ್ಕೊಂಡೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆ ಕಾದ ನಂತರ ಈ ಮಿಶ್ರಣವನ್ನು ಉಂಡೆಯನ್ನಾಗಿ ಮಾಡಿಕೊಂಡು ಅಂಗೈಯಲ್ಲಿ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಬಿಡಬೇಕು. ಈ ವಡೆನ ರಾತ್ರಿ ಮಿಕ್ಕಿದ ಅನ್ನದಿಂದ ಮಾರ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೋಬೋದು, ಇಲ್ಲ ಮಾರ್ನಿಂಗ್ ಮಾಡಿದ ಅನ್ನ ಉಳೀತು ಅಂತಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬಹುದು. ಇದು ಮಕ್ಕಳಿಗೆ ಅಥವಾ ದೊಡ್ಡವರು ಭಾಳ ಇಷ್ಟಪಟ್ಟು ತಿಂತಾರೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ವಡೆಯನ್ನು ಫ್ರೈ ಮಾಡ್ಕೊರಿ. ತುಂಬ ಗರಿ ಗರಿಯಾಗಿ ರುಚಿಯಾಗಿ ಬರುತ್ತೆ ಇದು. ಇದಕ್ಕೆ ಅಡುಗೆ ಸೋಡಾ ಹಾಕೋ ಅವಶ್ಯಕತೆ ಏನಿಲ್ಲ, ಆದರೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಿಮಗೇನಾದರೂ ಒಳ್ಳೆ ರೆಸಿಪೀಸ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ಮಾಡಿ ತೋರಿಸ್ತೇನೆ. ಈ ರೆಸಿಪಿ ಒಳಗೆ ನಾ ಏನಾರು ಸ್ಕಿಪ್ ಮಾಡಿದರೆ ಅದನ್ನು ಹೇಳ್ರಿ. ನೀವು ಇದರಿಂದ ಬಜ್ಜಿ ಬೋಂಡಾನು ಮಾಡ್ಕೊಂಡು ತಿನ್ಬೋದು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊರಿ. ನಾನು ಫ್ರೈ ಮಾಡಬೇಕಾದ್ರೆ ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಂಡಿತ್ತು, ಜಸ್ಟ್ ಇಗ್ನೋರ್ ಮಾಡಿ ಅದನ್ನು. ನೀವು ಇದನ್ನು ಮೊಸರು ಚಟ್ನಿ ಜೊತೆಗೆ ಸರ್ವ್ ಮಾಡಿ ಮಕ್ಳಿಗೆ ಕೊಡಬಹುದು, ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಈ ರೆಸಿಪಿ ಟ್ರೈ ಮಾಡಿರಲ್ಲ. ಇನ್ನೂ ಇದೇ ಥರ ತುಂಬ ವಿಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ರೆಸಿಪೀಸ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಎಣ್ಣೆ ಚೆನ್ನಾಗಿ ಆದಮೇಲೆ ಫ್ರೈ ಮಾಡ್ಕೊರಿ, ಯಾಕಂದ್ರೆ ಇದು ಸ್ವಲ್ಪ ಟೈಮ್ ತೊಗೋತದೆ ಚಲೋತ್ನಾಗೆ ಫ್ರೈ ಆಗಬೇಕಂತಂದ್ರೆ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಸ್ವಲ್ಪ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಮಿಕ್ಕಿರೋ ತಂಗಳನ್ನು ವೇಸ್ಟ್ ಮಾಡೋದಕ್ಕಿಂತ ಮನೇಲಿರೋ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಈ ಥರ ಕ್ರಿಸ್ಪಿಯಾಗಿ ವಡೆ ಮಾಡ್ಕೋಬಹುದು. ನೀವು ಬೇಕಂದರೆ ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡಿಕೊಂಡು ತಿನ್ಬಹುದು, ತುಂಬ ಟೇಸ್ಟ್ ಆಗಿರ್ತದೆ. ಇನ್ನು ಇವಾಗ ಗರಿ ಗರಿಯಾದ ವಡೆ ರೆಡಿ ಆಯ್ತು ನೋಡ್ರಿ.